ನಮಸ್ತೆ. ಅಕ್ಷಯ ತೃತೀಯಕ್ಕೂ ಚಿನ್ನಕ್ಕೂ ಏನು ಸಂಬಂಧ? ಯಾಕೆ ದೇವಸ್ಥಾನದಲ್ಲಿ ಚಿನ್ನವನ್ನು ಜಾಸ್ತಿ ಇಡ್ತಾರೆ? ಈ ಸಂಸ್ಕೃತಿಯಲ್ಲಿ ಚಿನ್ನದ ರೇಟು ಕಡಿಮೆ ಇದ್ದಾಗಲೂ ಜಾಸ್ತಿ ಇದ್ದರೂ ಕೂಡ ಚಿನ್ನಕ್ಕೆ ಯಾಕೆ ಮಹತ್ವ ಜಾಸ್ತಿ? ಚಿನ್ನ ಅನ್ನೋದು ಕೇವಲ ಇನ್ವೆಸ್ಟ್ಮೆಂಟಿಗೆ ಮಾತ್ರ ಅಲ್ಲ. ಈಗ ನಾವೇನು ಮಾಡ್ತಾ ಇದ್ದೀವಿ, ಚಿನ್ನ ತೆಗಿತೀವಿ, ಅದನ್ನು ಖರೀದಿ ಮಾಡಲಿಕ್ಕೂ ಸಾಲ ಮಾಡ್ತೀವಿ, ಅದನ್ನು ಹಾಕೊಳ್ಳೋದು ಇಲ್ಲ, ಅದನ್ನು ಮುಚ್ಚಿಡ್ಲಿಕ್ಕೆ ಬಚ್ಚಿಡ್ಲಿಕ್ಕೂ ಕೂಡ ದುಡ್ಡನ್ನು ಕೊಡ್ತೀವಿ. ಅಕ್ಷಯ ತೃತೀಯಕ್ಕೂ ಮತ್ತು ಚಿನ್ನಕ್ಕೂ ಏನು ಸಂಬಂಧ? ಚಿನ್ನವನ್ನು ಖರೀದಿ ಮಾಡಲೇಬೇಕಾ? ನೀವು ಸಾಲ ಮಾಡಿ ಖರೀದಿ ಮಾಡಿದರೆ ಏನಾಗುತ್ತೆ ಅಂತಹ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದೀರಿ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಅದೇ ರೀತಿಯಾಗಿ ಅಕ್ಷಯ ತೃತೀಯದ ದಿನ ಏನು ಮಾಡಿದರೆ ತುಂಬ ಒಳ್ಳೆಯದು ಎಂಬುದನ್ನು ಕೂಡ ನಾನು ಯಾವುದೇ ವ್ಯಾಪಾರದ ಬುದ್ಧಿ ಇಲ್ಲದೆ ನಿಮಗೆ ಹಂಚಿಕೊಳ್ತಾ ಇದ್ದೀನಿ. ಅಕ್ಷಯ ತೃತೀಯ ನಾವು ಏನನ್ನ ಮಾಡ್ತೇವೆ, ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದು ಅಂತಿಲ್ಲ. ಅಕ್ಷಯ ತೃತೀಯದ ದಿನ ನೀವು ಯಾವ ವಿಷಯವನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಾಡ್ತೀರಿ ಅದಕ್ಕೆ ಫಲ ಉತ್ಕಟವಾಗಿರ್ತದೆ, ಅಕ್ಷಯವಾಗಿರ್ತದೆ. ಕ್ಷಯ ಅಂದ್ರೆ ನಾಶ ಆಗುವಂಥದ್ದು, ಅಕ್ಷಯ ಅಂದ್ರೆ ನಾಶ ಆಗದೇ ಇರುವಂಥದ್ದು, ಅಂದ್ರೆ ಅಷ್ಟು ಜಾಸ್ತಿ ಎಂಬುದಾಗಿ ಅರ್ಥ. ನಾಶ ಆಗದೇ ಇರುವಷ್ಟು ಪುಣ್ಯದ ಫಲ ಅಥವಾ ಪಾಪದ ಫಲ ಇವತ್ತು ನಾವು ಮಾಡುವ ಕೆಲಸಕ್ಕೆ ನಮಗೆ ಸಿಗತ್ತೆ. ಆದ್ದರಿಂದ ನಮ್ಮ ಹಿರಿಯರು ಈ ಅಕ್ಷಯ ತೃತೀಯದ ದಿನ ಒಳ್ಳೆಯ ಕೆಲಸಕ್ಕೆ ಮುಹೂರ್ತವನ್ನ ಇಡ್ತಾ ಇದ್ರು. ತಮ್ಮ ಬದುಕಲ್ಲಿ ಯಾವುದು ಅಕ್ಷಯ ಆಗಬೇಕು ಅಂತ ಬಯಸ್ತಾ ಇದ್ರು ಅದನ್ನ ಹೆಚ್ಚು ಮಾಡ್ತಾ ಇದ್ರು. ಯಾವುದನ್ನ ನಾವು ಹೇಗೂ ಕಳ್ಕೊಳ್ತೀವಲ್ಲ ಅದನ್ನ ಒಳ್ಳೆಯದಕ್ಕೆ ಖರ್ಚು ಮಾಡ್ಬೇಕಂತೆ. ಉದಾಹರಣೆಗೆ ಈ ಯೌವನ ಇದೆ, 10 ವರ್ಷದ ಹಿಂದೆ ಇದ್ದ ದೇಹ ಸ್ಥಿತಿ ಮನಸ್ಥಿತಿ ಇವಾಗ ನನಗಿಲ್ಲ ಅಲ್ವಾ? ಪ್ರತಿ ಕ್ಷಣ ನಾವು ನಮ್ಮ ಸಾವಿಗೆ ಹತ್ರ ಆಗ್ತಾ ಇರ್ತೀವಿ, ಕಳ್ಕೊಳ್ತಾ ಇರ್ತೀವಿ. ನೀವು ಯೌವನವನ್ನು ಸರಿಯಾಗಿ ಉಪಯೋಗಿಸದೇ ಹೋದರೂ ಪ್ರತಿ ಕ್ಷಣ ನಮ್ಮಿಂದ ಅದು ದೂರ ಓಡ್ತಾ ಇರ್ತದೆ. ಹಾಗೆಯೇ ಸಂಪತ್ತು, ಕೋಟ್ಯಾಧಿಪತಿ ಆದವನು ಮುಂದಿನ ಕ್ಷಣ ಭಿಕ್ಷಾಧಿಪತಿ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಇಷ್ಟು ಸುಂದರವಾದ ಬಲಿಷ್ಠವಾದ ದೇಹ ನಮ್ಗೇನಿದೆ ಅದು ಒಂದು ಕ್ಷಣ ಆರೋಗ್ಯ ಹದಗೆಟ್ಟು ಕಳ್ಕೊಳ್ಳಿಕ್ಕೆ ಎಷ್ಟು ಕ್ಷಣ ಬೇಕು? ರೋಡಲ್ಲಿ ಗಟ್ಟಿಯಾಗಿ ನಾವು ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡು ನಡೀತಾ ಇರ್ತೀವಿ, ಒಂದು ಗಾಡಿ ಬಂದು ಹಿಂದೆಯಿಂದ ಹೊಡೆದು ಲೈಫ್ ಲಾಂಗು ಕೈ ಹೀಗೆ ಸೆಡೆದು ಬಿದ್ದು ಮಲಗಲಿಕ್ಕೆ ಎಷ್ಟು ಕ್ಷಣ ಬೇಕು? ಇವೆಲ್ಲವೂ ಅಶಾಶ್ವತವಾದದ್ದು. ನಮಗೆ ಬರುವ ಸುಖ, ನಮಗೆ ಬರುವ ಸಂಪತ್ತು, ನಮಗೆ ಬರುವ ದುಃಖ, ನಮ್ಮ ಬದುಕಿಗೆ ಬರುವ ಸಂಬಂಧಗಳು ಇವೆಲ್ಲವೂ ಕೂಡ ಯಾವ ಕ್ಷಣವೂ ನಮ್ಮನ್ನು ಬಿಟ್ಟು ಹೋಗ್ಬೋದು. ಇದು ಯಾವತ್ತೋ ಒಂದು ದಿವಸ ಬಿಟ್ಟು ಹೋಗಿಯೇ ಹೋಗ್ತದೆ. ಆದ್ದರಿಂದ ನಮ್ಮ ಹಿರಿಯರು ಹೇಳಿದ್ರು, ಯಾವಾಗ ನಿನ್ನ ಹತ್ರ ಸಂಪತ್ತಿದೆ, ಯಾವಾಗ ನಿನ್ನ ಹತ್ರ ಸೌಂದರ್ಯ ಇದೆ, ಯಾವಾಗ ನಿನ್ನ ಹತ್ರ ಇನ್ಫ್ಲೂಯೆನ್ಸ್ ಇದೆ, ಪ್ರಭಾವವನ್ನು ಬೀರುವ ಶಕ್ತಿ ಇದೆ, ಯಾವಾಗ ನಿನ್ನ ಹತ್ರ ಮಾತಾಡುವ ಶಕ್ತಿ ಇದೆ, ಯಾವಾಗ ನಿನ್ನ ಹತ್ರ ಕೆಲಸ ಮಾಡುವ ಶಕ್ತಿ ಇದೆ, ಯಾವಾಗ ನಿನ್ನ ಹತ್ರ ದುಡ್ಡಿದೆ, ಅದು ನಶ್ವರವಾದದ್ದು, ಯಾವ ಕ್ಷಣವೂ ನಿನ್ನನ್ನು ಬಿಟ್ಟು ಹೋಗ್ಬೋದು. ಆದರೆ ಏನು ಮಾಡಬೇಕು? ಇರಬೇಕಾದರೆ ಅದನ್ನ ಒಳ್ಳೆಯದಕ್ಕೆ ವಿನಿಯೋಗ ಮಾಡುವಂತ. ಅದನ್ನೇ ನಮ್ಮ ಹಿರಿಯರು ಹೇಳಿದ್ದು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ. ಸಂಪತ್ತು ಇರೋದೇ ಹಾಗೆ, ಅದನ್ನ ನಾವು ಉಪಯೋಗಿಸಿಕೊಳ್ಬೇಕು. ಇಲ್ಲ ಸಮಯ ಅದನ್ನು ಅಪಹರಣ ಮಾಡ್ತದೆ, ಆಸ್ಪತ್ರೆಗಳು ಅದನ್ನು ಅಪಹರಣ ಮಾಡ್ತದೆ, ಯಾವುದಾದರೂ ಒಂದು ರೀತಿ ನಾವು ಅದನ್ನು ಬಿಟ್ಟು ಹೋಗಲೇಬೇಕು. ಆದ್ದರಿಂದ ನಮ್ಮ ಹಿರಿಯರು ಹೇಳಿದ್ದೇನು ಅಂದ್ರೆ, ಅಶಾಶ್ವತವಾದದ್ದನ್ನ ಸರಿಯಾದ ವಿಷಯಕ್ಕೆ ವಿನಿಯೋಗ ಮಾಡಿ ಅದನ್ನ ಶಾಶ್ವತವಾದ ಸಂಪತ್ತನ್ನಾಗಿ ಪರಿಣಾಮ ಮಾಡಿಕೋ. ಬಿಟ್ಟು ಹೋಗೋ ಸಂಪತ್ತು, ಎತ್ಕೊಂಡು ಹೋಗೋ ಸಂಪತ್ತು ಅಂತ 2 ಥರದ ಸಂಪತ್ತಿದೆ. ಬುದ್ಧಿವಂತರು ಇಂತಹ ಬಿಟ್ಟು ಹೋಗಲೇಬೇಕಾದ ಸಂಪತ್ತನ್ನ ಎತ್ಕೊಂಡು ಹೋಗೋ ಸಂಪತ್ತಾಗಿ ಪರಿಣಾಮ ಮಾಡ್ತಾ ಇದ್ರು. ಅದು ಹೇಗೆ ಮಾಡೋದು ಅಂದ್ರೆ ಸದ್ವಿನಿಯೋಗ, ಸತ್ಪಾತ್ರರಿಗೆ ಮಾಡುವ ದಾನ. ದೇಹದಲ್ಲಿ ಶಕ್ತಿ ಇದ್ದಾಗ ದಾನ ಅಂದ ಕೂಡಲೇ ದುಡ್ಡು ಕೊಡೋದು ಅಂತ ಅರ್ಥ ಅಲ್ಲ, ಶ್ರಮದಾನ ಅಂತ ಕರೀತಾರೆ. ನಮಗೆ ದುಡ್ಡು ಕೊಡ್ಲಿಕ್ಕೆ ಶಕ್ತಿನೇ ಇಲ್ಲ ಅಂದಾಗ ಎಲ್ಲೋ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತಾದರೆ, ಸೇವಾ ಕಾರ್ಯಗಳಾಗ್ತಾ ಇದೆ ಅಂತಾದರೆ ನಮ್ಮ ಶ್ರಮವನ್ನು ದಾನ ಮಾಡೋದು, ನಮ್ಮಲ್ಲಿರುವ ವಿದ್ಯೆಯನ್ನ 4 ಜನಕ್ಕೆ ದಾನವನ್ನ ಮಾಡೋದು. ಹೀಗೆ ಒಬ್ಬ ವ್ಯಕ್ತಿಗೆ ಏನೂ ಇಲ್ಲ ಅಂತ ಯಾರು ಇರೋದೇ ಇಲ್ಲ. ಒಂದ ಸಮಯ ಇರ್ತದೆ, ಒಂದ ಶ್ರಮ ದಾನ ಮಾಡುವ ಶಕ್ತಿ ಇರ್ತದೆ, ಇಲ್ಲ ದುಡ್ಡಿರ್ತದೆ, ಏನಾದರೂ ಒಂದು ಮನುಷ್ಯನ ಹತ್ರ ಇದ್ದೇ ಇರ್ತದೆ. ನನ್ನಲ್ಲಿ ಯಾವುದು ಹೆಚ್ಚಾಗಿದೆ ಅದನ್ನ ಒಳ್ಳೆಯ ವಿಷಯಕ್ಕೆ ದಾನ ಮಾಡೋದು.
ಅದರಿಂದ ಜನ್ಮ ಜನ್ಮಾಂತರದ ಕರ್ಮಗಳನ್ನು ಕಳ್ಕೊಳ್ತೀವಿ. ಮುಂಬರುವ ದೊಡ್ಡ ದೊಡ್ಡ ಆಪತ್ತುಗಳೇನಿದೆ ಅದು ಚಿಕ್ಕದಾಗಿ ಬಂದು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ವಿಶೇಷವಾಗಿ ಹೆತ್ತವರ, ಗುರು ಹಿರಿಯರ ಮತ್ತು ಗೋವಿನ ಮತ್ತು ದೈವ ಕಾರ್ಯಗಳನ್ನ ಮತ್ತು ದೀನದಲಿತರು ಯಾರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಮಾಡುವ ಸಹಾಯ ಅದು ಭಗವಂತನಿಗೆ ಮಾಡಿದ ಸಹಾಯದಂತೆ. ಅದಕ್ಕೆ ಜನಸೇವೆಯೇ ಜನಾರ್ದನನ ಸೇವೆ ಅಂತ. ಜನಾರ್ದನ ಅಂತ ಭಗವಂತನ ಪದವನ್ನ ಅಲ್ಲಿ ಯಾಕೆ ಉಪಯೋಗಿಸಿದ್ದಾರೆ ಅಂದ್ರೆ, ಜನಾರ್ದನ ಎಂಬ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ನಮ್ಮನ್ನ ಮೇಲಕ್ಕೆ ಎತ್ತುವ ಭಗವಂತನ ಸ್ವರೂಪ ಅದು. ಸಂಸಾರದ ಕೂಪದಲ್ಲಿ, ನೋವಿನಲ್ಲಿ, ಅನಾರೋಗ್ಯದಲ್ಲಿ ನಾವು ಬಿದ್ದಾಗ ನಮ್ಮನ್ನ ಮೇಲೆ ಎತ್ತಿ ಹಿಡಿಯುವ ಒಂದು ಶಕ್ತಿ ಇದೆ ಅಂದ್ರೆ ಅದು ಜನಾರ್ದನ ಸ್ವರೂಪಿಯಾದ ಭಗವಂತನ ಒಂದು ಶಕ್ತಿ. ಆದ್ದರಿಂದ ಈ ಎಲ್ಲ ಸೇವೆಗಳು ನಮ್ಮನ್ನ ಮೇಲೆ ಎತ್ತಿ ಹಿಡಿಯುತ್ತೆ ಎಂಬ ಉದ್ದೇಶದಿಂದ ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿತು. ಈ ಅಕ್ಷಯ ತೃತೀಯದ ದಿನ ನಾವು ಸಾಧ್ಯವಾದಷ್ಟು ದಾನ ಧರ್ಮಾದಿಗಳನ್ನು ಮಾಡಿ, ಶ್ರಮದಾನಾದಿಗಳನ್ನು ಮಾಡಿ, ನಮ್ಮಲ್ಲಿ ಯಾವುದು ಹೆಚ್ಚಿದೆಯೋ, ಈಗ ಒಂದು ದೊಡ್ಡ ದೇವಸ್ಥಾನವನ್ನು ನಿಮಗೆ ಕಟ್ಟಲಿಕ್ಕೆ ಆಗುವುದಿಲ್ಲ, ಆಗ ಯಾರಾದರೂ ಕಟ್ತಾ ಇದ್ದಾರೆ ಅಂದರೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಡೋದು. ಘಂಟಾನಾದ ಕೇಳ್ತಾ ಇರ್ತದೆ, ಅಲ್ಲಿವರೆಗೂ ಆ ಪುಣ್ಯದ ಫಲ ನಮಗೆ ಸಿಗ್ತಾನೆ ಇರ್ತದೆ. ಹಾಗೆ ಒಂದು 100 ರೂಪಾಯಿ ನಮಗೇನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾರೋ ಒಬ್ರು ಅನ್ನದಾನ ಮಾಡ್ತಾ ಇದ್ದಾರೆ 1000 ಜನಕ್ಕೆ 100 ರೂಪಾಯಿ ಕೊಡೋದು. ಈ ರೀತಿಯಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನ ಮಾಡೋದ್ರ ಮೂಲಕ ನಮ್ಮ ಬದುಕಿನ ದೊಡ್ಡ ದೊಡ್ಡ ಸಂಕಷ್ಟಗಳನ್ನ, ಜಾತಕದ ಸಮಸ್ಯೆಗಳನ್ನ, ಮಾಯಾ ಮಾಟ ಕಂದೃಷ್ಟಿ ಅಂತ ಏನೇನೆಲ್ಲ ಕರೀತಾ ಇರ್ತೀರಿ, ಇವೆಲ್ಲವೂ ದೂರ ಆಗಲಿ ಅಂತ ಸಂಕಲ್ಪ ಮಾಡಿ ಜ್ಞಾನಭಕ್ತಿ ವೈರಾಗ್ಯವನ್ನ ಬೇಡಿಕೊಂಡು ಯಥಾಶಕ್ತಿ ದಾನವನ್ನ ಮಾಡೋದು ಅಕ್ಷಯವಾದ ಪುಣ್ಯದ ಫಲವನ್ನ ಅಕ್ಷಯ ತೃತೀಯ ಕೊಡ್ತದೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಬೇಗ ಎದ್ದೇಳಬೇಕು, ಸ್ನಾನಾದಿಗಳನ್ನು ಮಾಡಿ ಅನುಷ್ಠಾನವನ್ನ ಮಾಡಿ ಸೂರ್ಯನ ಮೊದಲ ಕಿರಣ ನಿಮ್ಮ ದೇಹಕ್ಕೆ, ನಿಮ್ಮ ಕಣ್ಣಿಗೆ ತಾಗಬೇಕು. ಅದಾದ ಮೇಲೆ ಊಟ ಮಾಡಲಿಕ್ಕೆ ಮುಂಚೆಯೇ ಸಂಕಲ್ಪವನ್ನು ಮಾಡಿ ಈ ಸೇವೆಗೆ ನನ್ನ ಹತ್ರ ಇಷ್ಟು ದುಡ್ಡಿದೆ, ಇಷ್ಟು ಸಂಪತ್ತಿದೆ, ಇದಕ್ಕೆ ದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಆ ದಾನವನ್ನ ಮಾಡಬೇಕು. ನಿಮ್ಮ ಹೆತ್ತವರಿಗೆ ನಮಸ್ಕಾರವನ್ನ ಮಾಡಿ ಆಶೀರ್ವಾದ ಪಡ್ಕೋಬೇಕು. ನಿಮ್ಮ ಗ್ರಾಮ ದೇವತೆ, ಕುಲದೇವತೆಯ ಆಶೀರ್ವಾದವನ್ನು ಪಡ್ಕೋಬೇಕು. ನಿಮ್ಮ ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡು ನಿಮ್ಮ ಗುರುಗಳು, ಸಂಪ್ರದಾಯಗಳು ನಿಮಗೆ ಯಾವ ಅನುಷ್ಠಾನವನ್ನು ಕೊಟ್ಟಿದ್ದಾರೆ ಅತಿ ಹೆಚ್ಚು ಸಾಧನೆಯನ್ನ ಅನುಷ್ಠಾನವನ್ನ ಆವತ್ತು ಮಾಡಬೇಕು. ಅದು ಅಪರಿಮಿತವಾದ ಸಿದ್ಧಿಗಳನ್ನ ನಿಮಗೆ ತಂದು ಕೊಡ್ತದೆ. ಮತ್ತು ಅವತ್ತು ಯಾವುದು ಮಾಡಬಾರದು ಅಂತಿದೆ, ನೀವೆಲ್ಲ ಬುದ್ಧಿವಂತರು, ಏನು ಮಾಡಬಾರ್ದು ಅಂತ ನಿಮಗೆ ಗೊತ್ತಿದೆ, ನಾನು ಹೇಳಬೇಕು ಅಂತಿಲ್ಲ, ಅವುಗಳನ್ನು ಮಾಡಬೇಡಿ. ಯಾಕೆಂದ್ರೆ ಒಳ್ಳೆಯದು ಮಾಡಿದ್ರೆ ಎಷ್ಟು ಒಳ್ಳೇದಾಗ್ತದಲ್ಲ, ಅವತ್ತು ಬೇಡದನ್ನ ಮಾಡಿದ್ರೆ ಅಷ್ಟೇ ಬೇಡದ್ದು ಪಾಪಗಳನ್ನು ನಾವು ಸಂಚಯ ಮಾಡಿಕೊಳ್ತೇವೆ. ಇದು ಒಳ್ಳೆಯದು ಕೆಟ್ಟದು ಅಂತ ನಾನು ಹೇಳೋದಿಲ್ಲ, ನೀವೆಲ್ಲ ಬುದ್ಧಿವಂತರು. ಯಾವುದು ನಿಮಗೆ ಸರಿ ಇಲ್ಲ ಅಂತ ಅನ್ಸುತ್ತೆ ಅವತ್ತು ಅದನ್ನು ಮಾಡಬೇಡಿ. ಇಡೀ ದಿನವನ್ನ ಸಾರ್ಥಕವಾಗಿ ಕಳಿಬೇಕು. ನದಿ ಸ್ನಾನಾದಿಗಳನ್ನು ಮಾಡೋದು ತುಂಬಾ ವಿಶೇಷ. ಮತ್ತು ಸಾಧಕರ ಸಾಮೀಪ್ಯ ಮತ್ತು ಗೋ ಸೇವೆ ಇವೆಲ್ಲ ಅಪರಿಮಿತವಾದ ಪುಣ್ಯವನ್ನ ತಂದುಕೊಡ್ತದೆ. ಹಾಗಾದ್ರೆ ಚಿನ್ನ ಖರೀದಿ ಮಾಡ್ಬೇಕಾ ಬೇಡವಾ ಅಂತ. ಚಿನ್ನ ಇವತ್ತು ರೇಟ್ ಜಾಸ್ತಿ ಇದೆ. ಇಷ್ಟು ರೇಟು ಚಿನ್ನ ಹಿಂದೆ ಇರಲಿಲ್ಲ. ಆಗಲೂ ಚಿನ್ನವನ್ನ ಇಟ್ಕೊಳ್ತಾ ಇದ್ರು. ಅದು ರೇಟು ಜಾಸ್ತಿ, ಬೆಲೆ ಜಾಸ್ತಿ, ಮೌಲ್ಯ ಜಾಸ್ತಿ ಎಂಬುದು ಅರ್ಥ ಅಲ್ಲ. ಚಿನ್ನ ಉದಾಹರಣೆಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕಾದ್ರೆ ಯಂತ್ರಗಳನ್ನು ಮಾಡ್ತೀವಿ. ಅಲ್ಲಿ ಯಾವ ಮೆಟೀರಿಯಲ್ ಮೇಲೆ, ಅಂದ್ರೆ ಯಾವ ಒಂದು ಅಧಿಷ್ಠಾನ ಅಂತ ಏನಿದೆ ಅದರ ಮೇಲೆ ಒಂದೇ ಪ್ರಾಣ ಪ್ರತಿಷ್ಠೆಯ ಕ್ರಮ ಇದ್ದರೂ ಕೂಡ ನಾವು ಶಿಲೆಯ ಮೇಲೆ ಮಾಡುವ ಪ್ರಾಣ ಪ್ರತಿಷ್ಠೆ ಮತ್ತು ತಾಮ್ರದ ಮೇಲೆ ಮಾಡುವ ಪ್ರಾಣ ಪ್ರತಿಷ್ಠೆ, ಚಿನ್ನದ ಮೇಲೆ ಪ್ರಾಣ ಪ್ರತಿಷ್ಠೆ ಏನು ಮಾಡ್ತೇವೆ ಅಲ್ಲ, ಅದು ಸೆಳೆದುಕೊಳ್ಳುವ ಮತ್ತು ನಮಗೆ ವಾಪಸ್ಸು ಕೊಡುವ ಶಕ್ತಿ ಏನಿದೆ ಅದರಲ್ಲಿ ಚಿನ್ನಕ್ಕೆ ಮಹತ್ವ ಜಾಸ್ತಿ. ಅದಕ್ಕೆ ನಮ್ಮಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ, ಯಾವುದೇ ಮದುವೆ ಉಪನಯನ ಇರ್ಬೋದು, ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಚಿನ್ನವನ್ನು ಹಾಕಿಕೊಂಡು ಹೆಣ್ಣು ಮಕ್ಕಳು ಹೋಗೋದು. ಯಾಕೆಂದ್ರೆ ಅತಿ ಹೆಚ್ಚು ಪ್ರಾಣಶಕ್ತಿಯನ್ನ ಸೆಳೆದುಕೊಳ್ಳುವ ಶಕ್ತಿ ಚಿನ್ನಕ್ಕೆ ಇದೆ. ಅದು ಆಡಂಬರ ಅಂತ ಅಷ್ಟೇ ಅರ್ಥ ಅಲ್ಲ, ಕೇವಲ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ ಇಲ್ಲ. ಮತ್ತು ನಮ್ಮಲ್ಲಿ ಆಯುರ್ವೇದದಲ್ಲಿ ಇವತ್ತು ಚಿನ್ನವನ್ನ ಎಷ್ಟು ನಾವು ಹಾಕಿಕೊಳ್ತಾ ಇದ್ದೇವಲ್ಲ, ಅದಕ್ಕಿಂತ ಹೆಚ್ಚು ಚಿನ್ನವನ್ನ ಭಸ್ಮ ಮುಂತಾದವುಗಳ ಮೂಲಕ ನಾವು ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದ್ವಿ. ಇದು ದೇಹದ ಯೌವನವನ್ನ, ಶಕ್ತಿಯನ್ನ, ಆರೋಗ್ಯವನ್ನ ಹೆಚ್ಚು ಮಾಡುತ್ತೆ ಎಂಬುದಾಗಿ ಎಲ್ಲ ನಮ್ಮ ಆರೋಗ್ಯ ಶಾಸ್ತ್ರವನ್ನು ತಿಳಿದ ಪಂಡಿತರ ಅಭಿಮತ. ಆದ್ದರಿಂದ ಚಿನ್ನ ಅನ್ನೋದು ಕೇವಲ ಹಾಕೊಳ್ಳೋದು ಮಾತ್ರ ಅಲ್ಲ, ಆಹಾರವೂ ನಮಗೆ ಆಗಿತ್ತು. ಹಾಗಾದ್ರೆ ಇವತ್ತು ಚಿನ್ನ ತಗೊಳ್ಳೋದು ಒಳ್ಳೇದಾ ಅಂತ ಕೇಳಿದ್ರೆ, ನೋಡಿ, ನಿಮಗೆ
ತಗೊಳ್ಳುವ ಶಕ್ತಿ ಇದೆ ಅಂತ ಆದರೆ ಅದು ಒಳ್ಳೆಯದು. ಆದರೆ ಸಾಲ ಮಾಡಿ ಚಿನ್ನ ತಗೊಂಡ್ರೆ ಒಳ್ಳೆಯದು ಆಗತ್ತೆ ಅನ್ನೋದಿದೆಯಲ್ಲ, ಅದು ನನಗೆ ಅಷ್ಟು ಸಮ್ಮತ ಅಂತ ಇಲ್ಲ. ಹಲವಾರು ಸಾಧಕರಿಗೂ ಕೂಡ ಅದು ಸಮ್ಮತವಲ್ಲ. ನಮ್ಮಲ್ಲಿ ಒಂದು ಸತ್ಕಾರ್ಯವನ್ನು ಮಾಡುವ ಶಕ್ತಿ ಇದ್ದರೂ ಕೂಡ ಯಾರು ಅದನ್ನು ಸದ್ವಿನಿಯೋಗ ಮಾಡೋದಿಲ್ವಲ್ಲ, ಅದಕ್ಕೆ ಎಷ್ಟು ದೋಷ ಇದೆಯಲ್ಲ, ಅದಕ್ಕಿಂತ 10 ಪಟ್ಟು ಜಾಸ್ತಿ ದೋಷ. ನನಗೆ ಒಂದು ಕೆಲಸವನ್ನ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನ ಸಾಲ ಮಾಡಿ ನಾನು ಮಾಡ್ತೀನಿ ಅಂತಿದೆಯಲ್ಲ, ಅದು ತುಂಬಾ ಕೆಟ್ಟದ್ದು. ಉದಾಹರಣೆಗೆ ನನಗೆ ಒಂದು ಭಗವಂತನ ಆರಾಧನೆ ಮಾಡ್ತೀರಿ ಅನ್ಕೊಳ್ಳಿ. ಆ ಸಮಯದಲ್ಲಿ ಒಂದು ಹೋಮ ಮಾಡ್ತೀರಿ. ನೀವು ಅಡಿಗೆ ಮನೆಯಲ್ಲಿ ಒಳ್ಳೆ ಕ್ಲಾಸ್ ಒಳ್ಳೆಯ ದೇಸಿ ಹಸುವಿನ ತುಪ್ಪವನ್ನ ಉಪಯೋಗಿಸಿ ಕೇಸರಿ ಬಾತನ್ನ ಮಾಡಿಕೊಂಡು ನೀವು ಊಟ ಮಾಡ್ತಾ ಕಲಪೆಯ ಗುಣಮಟ್ಟದ ತುಪ್ಪವನ್ನ ಹೋಮಕ್ಕೆ ದೇವರ ತುಪ್ಪ ಅಂತ ಉಪಯೋಗಿಸ್ತಿರಲ್ಲ, ಇದಕ್ಕಿಂತ ಅನರ್ಥ ಉಂಟಾ? ಇದು ತಪ್ಪು. ನನಗೆ ಖರ್ಚು ಮಾಡುವ ಶಕ್ತಿ ಇದ್ದಾಗ ಸರಿಯಾಗಿ ಖರ್ಚು ಮಾಡದೇ ಮಾಡೋದು ತಪ್ಪು. ಹಾಗೆಯೇ ನನಗೆ ಖರ್ಚು ಮಾಡುವ ಶಕ್ತಿ ಇಲ್ಲ ಅಂತ ಸಮಯದಲ್ಲಿ ಸಾಲ ಮಾಡಿ ಆ ದುಡ್ಡಿನಿಂದ ಸತ್ಕಾರ್ಯ ಮಾಡೋದು ಅನ್ನೋದು ಒಳ್ಳೆಯದಲ್ಲ. ನಾನು ನಿಮ್ಗೆ ಹೇಳಿದ್ದೆ, ದಾನ ಅನ್ನೋದು ಕೇವಲ ದುಡ್ಡಿನ ದಾನ ಅಷ್ಟೇ ಅಲ್ಲ, ನಿಮ್ಮ ಸಮಯದ ದಾನ, ನಿಮ್ಮ ಶ್ರಮದಾನ. ಅದು ದುಡ್ಡಿನಿಂದ ಬರುವ ದಾನಕ್ಕಿಂತ ಹೆಚ್ಚು ಫಲವನ್ನು ತಂದುಕೊಡ್ತದೆ. ನೀವು ಮಾಡುವ ಪಾದಯಾತ್ರೆ ಇರ್ಬೋದು, ಆ ದೇವಸ್ಥಾನದಲ್ಲಿ ಹೋಗಿ ಸೇವೆಯನ್ನು ಮಾಡೋದಿರ್ಬೋದು, ಇವೆಲ್ಲವೂ ಕೂಡ ನೀವು ದುಡ್ಡು ಕೊಟ್ಟು ಮಾಡುವ ಸೇವೆಗಿಂತ ಹೆಚ್ಚು ಫಲವನ್ನು ತಂದುಕೊಡ್ತದೆ. ಅದರಿಂದ ಹುಂಡಿಗೆ ದುಡ್ಡು ಹಾಕಿದ ಕೂಡಲೇ ಒಳ್ಳೇದಾಗತ್ತೆ ಅಂತ ಅರ್ಥ ಅಲ್ಲ. ಹಾಗೆ ಅಂತ ಸೇವೆ ಮಾಡಲಿಕ್ಕೆ ದುಡ್ಡಿದ್ದು ಸೇವೆ ಮಾಡದೇ ಇರೋದು ತಪ್ಪು. ಹಾಗೆಯೇ ಆ ದುಡ್ಡು ಕೊಟ್ಟು ಸೇವೆ ಮಾಡಲಿಕ್ಕೆ ಆಗದೇ ಇರುವ ಪರಿಸ್ಥಿತಿಯಲ್ಲಿ ಸಾಲ ಮಾಡಿ ಅದನ್ನು ಮಾಡೋದು ಕೂಡ ತಪ್ಪು. ಆದ್ದರಿಂದ ಯಾರಿಗೆ ದುಡ್ಡಿಲ್ಲ ಅವರು ಸಾಲ ಅಲ್ಲ ಮಾಡಿ ಚಿನ್ನ ತಗೊಳ್ಳೋದು ಅಂತಿಲ್ಲ. ಯಾಕೆಂದ್ರೆ ಸಾಲ ಮಾಡೋದೇ ತಪ್ಪು. ನಮ್ಮ ಯೋಗ್ಯತೆಗೆ ಮೀರಿದ್ದನ್ನ ಬಯಸೋದಕ್ಕಿಂತ ಇನ್ನು ದೊಡ್ಡ ತಪ್ಪೇ ಇಲ್ಲ. ನನ್ನ ಹತ್ರ ಏನೋ ಒಂದು ವಸ್ತು ಇಲ್ಲ ಅಂತ ನನಗೆ ಬೇಜಾರಾದ್ರೆ ಅದಕ್ಕೆ ಪರಿಹಾರ ಉಂಟು. ನನ್ನ ಹತ್ರ ಇಲ್ಲ ಅಂತ ನೀವು ಗೋಲಾಡಿದ್ರೆ ಅದಕ್ಕೆ ಪರಿಹಾರವೇ ಇಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಇಲ್ಲದೆ ಇರೋದು ಇನ್ನೊಬ್ಬರ ಹತ್ರ ಯಾವಾಗಲೂ ಏನೋ ಒಂದು ಇದ್ದೇ ಇರ್ತದೆ. ಅದು ವಿವೇಕ ಅಲ್ವಾ? ಅದರಿಂದ ಸಾಲ ಮಾಡಿ ಚಿನ್ನವನ್ನ ಖರೀದಿ ಮಾಡೋದು ಅಲ್ಲ, ಒಳ್ಳೇದಲ್ಲ. ಅದು ಇಂತಹ ಪವಿತ್ರವಾದ ದಿನ ನಿಮ್ಗೆ ಸಾಲ ಹೆಚ್ಚಾಗ್ತದೆ. ಅಂತಹ ಒಳ್ಳೆ ದಿನದಲ್ಲಿ ನೀವು ಸಾಲ ಮಾಡ್ತೀರಿ ಅಂತ ಆದ್ರೆ ನಿಮಗೆ ಋಣಬಾಧೆ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಎಲ್ಲ ಹೇಳ್ತಾರೆ, ಬಲಿಚಕ್ರವರ್ತಿ ವರ್ಷಕ್ಕೆ ಒಮ್ಮೆ ಭೂಮಿಗೆ ಬರ್ತಾನೆ ಅಂತ. ಹಿರಣ್ಯಾಕ್ಷ ವರ್ಷಕ್ಕೆ ಒಮ್ಮೆ ಭೂಮಿಗೆ ಬರುವ ಸಮಯ ಅದು ಅಕ್ಷಯ ತೃತೀಯ ಅಂತ ಆಗೋಗಿದೆ. ಪಾಪ ಎಷ್ಟು ಕಷ್ಟ, ಒಪ್ಪತ್ತು ಊಟ ಇರುವುದಿಲ್ಲ, ಯಾರ್ಯಾರೋ ಹೇಳೋ ಮಾತು ಕೇಳಿ ಸಾಲ ಮಾಡಿ ಚಿನ್ನ ತಗೊಳ್ತೀರಿ. ಎಷ್ಟು ಸರಿ ಅದು? ಹಿರಣ್ಯಾಕ್ಷ ಅವತ್ತು ಎಲ್ಲರೂ ಕಣ್ಣು ಚಿನ್ನದ ಮೇಲೆ, ಯಾರ ಕಣ್ಣು ಸದಾ ಚಿನ್ನದ ಮೇಲೆ ಇರ್ತದಲ್ಲ ಅವರು ಹಿರಣ್ಯಾಕ್ಷರು ಅಂತ. ಹಾಗೆ ಅಂತ ನಿಮಗೆ ತಗೊಳ್ಳೋ ಶಕ್ತಿ ಇದ್ರೆ ತಗೋಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಯಾರಿಗೆ ತಗೊಳ್ಳುವ ಶಕ್ತಿ ಇಲ್ಲ ಅವರು ಸಾಲ ಮಾಡಿ ತಗೊಳ್ಳೋದ್ರಲ್ಲಿ ಯಾವುದೇ ಅಭಿಮತ ನನಗಿಲ್ಲ. ಅದರಿಂದ ಇನ್ನಷ್ಟು ಸಾಲದ ಬಾಧೆ ನಮಗೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹಾಗೆ ಚಿನ್ನ ಕೆಟ್ಟದ? ಚಿನ್ನ ಕೆಟ್ಟದಲ್ಲ. ಜಗತ್ತಲ್ಲಿ ಯಾವುದೂ ಕೆಟ್ಟದಲ್ಲ, ಯಾವುದೂ ಕೆಟ್ಟದಲ್ಲ. ಆದರೆ ನನ್ನ ಯೋಗ್ಯತೆಗೆ ಮೀರಿದ್ದನ್ನ ಬಯಸೋದಿದೆಯಲ್ಲ, ಅದಕ್ಕಿಂತ ಕೆಟ್ಟದ್ದು ಇನ್ಯಾವುದೂ ಇಲ್ಲ. ಅದರಿಂದ ನಮ್ಮಲ್ಲಿ ಏನಿದೆಯೋ ಅದನ್ನು ದಾನ ಮಾಡೋಣ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೆಚ್ಚು ಹೆಚ್ಚು ದಾನ ಧರ್ಮಾದಿಗಳನ್ನು ಮಾಡಿ, ಒಳ್ಳೆ ಕೆಲಸಗಳನ್ನು ಮಾಡಿ. ಈ ಅಕ್ಷಯ ತೃತೀಯದ ದಿನ, ಈ ಅಕ್ಷಯ ತೃತೀಯ ಏನಿದೆ ಆವತ್ತು ನಾವು ಮಾಡುವ ಪ್ರತಿಯೊಂದು ಕರ್ಮಕ್ಕೂ ಅಕ್ಷಯವಾದ ಫಲ ಇದೆ. ನೀವು ಮಾಡುವ ಸತ್ಕರ್ಮದ ಮೂಲಕ ನಿಮ್ಮ ಬದುಕಲ್ಲಿ ಅಕ್ಷಯವಾದ ಸಂಪತ್ತು ಬರಲಿ, ನೆಮ್ಮದಿ ಬರಲಿ, ಅಕ್ಷಯವಾದ ಜ್ಞಾನ ಭಕ್ತಿ ವೈರಾಗ್ಯ ಬರಲಿ. ಸಾಧ್ಯ ಆದಷ್ಟು ಬಿಟ್ಟು ಹೋಗುವ ಸಂಪತ್ತನ್ನು ಆವತ್ತು ದಾನ ಮಾಡಿ ಎತ್ಕೊಂಡು ಹೋಗೋ ಸಂಪತ್ತಾಗಿ ಪರಿವರ್ತನೆ ಮಾಡಿಕೊಳ್ಳಿ. ಇದು ನಿಮಗೆ ಏನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ ಮಾಡಿ, ಮುಂದಿನ ದಿನಗಳಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಇದು ಇನ್ನೊಬ್ಬರಿಗೆ ಸಹಾಯ ಆಗತ್ತೆ ಅಂತ ಆದರೆ ಅವರಿಗೂ ಹಂಚಿಕೊಳ್ಳಿ. ದಯವಿಟ್ಟು ಸಾಲ ಮಾಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣ ಅರ್ಪಣ.